ಗುಡ್ ಮಾರ್ನಿಂಗ್, ನಮಸ್ತೆ. ನನ್ನ ಹೆಸರು ದಿಲೀಪ್ ಕುಮಾರ್. ಬಾಪು ಪದವಿ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹಾಗೂ ಎಲೈಟ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಹೆಡ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಇವತ್ತಿನ ದಿನ ನಾನು ನಿಮಗೆ ಒಂದೊಳ್ಳೆ ಫಿಟ್ನೆಸ್ ಸೆಷನ್ನ ಹೇಳ್ಕೊಡೋದಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ಈ ಒಂದು ಫಿಟ್ನೆಸ್ ಸೆಷನ್ ಮಾಡೋದಕ್ಕೆ ಒಂದು ನೀಟಾಗಿರುವಂಥ ಒಂದು ಪ್ಲೇಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಕ್ಲೀನಾಗಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಎರಡನೇದಾಗಿ ವಾಟರ್ ಬಾಟಲ್, ಕುಡಿಯೋದಕ್ಕೆ ಒಂದು ನೀರನ್ನ ಒಂದು ವ್ಯವಸ್ಥೆನ ಮಾಡ್ಕೊಳ್ಳಿ ನಿಯರ್ ಬೈ ಇಲ್ಲಿ. ಮೂರನೇದಾಗಿ ಒಂದು ಬಟ್ಟೆ, ಕ್ಲಾತ್ಸ್ ಏನಿರುತ್ತೆ ಅದು ಇಟ್ ಶುಡ್ ಬಿ ಕ್ಲೀನ್ ಮತ್ತು ಏನದು ಫ್ರೀಯಾಗಿರಬೇಕು. ನಮ್ಮ ನಾರ್ಮಲ್ ಕ್ಲಾತ್ ಏನಿದೆ, ನಾವು ಟ್ರೆಡಿಷ್ನಲಿ ಏನಾಗ್ತೀವಿ ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡೋಣ. ಜೊತೆಯಲ್ಲಿ ಈ ಒಂದು ಸ್ಪೋರ್ಟ್ಸ್ ವೇರ್ ಏನಿರುತ್ತೆ, ಜರ್ಸಿ, ಟಿ ಶರ್ಟ್ಸ್ ಮತ್ತು ಲೋಯರ್ ಏನಿರುತ್ತೆ ಸೊ ಅದನ್ನು ಬಳಸೋಣ. ನೆಕ್ಸ್ಟ್, ನೀವೇನೇ ಜಂಪಿಂಗ್ ಆ್ಯಕ್ಟಿವಿಟಿ ಮತ್ತು ವಾಮಪ್ಪಲ್ಲಿ ಜಂಪಿಂಗ್ಸ್ ಎಲ್ಲ ಏನಿರುತ್ತೆ ಸೊ ಆ ಒಂದು ಆ್ಯಕ್ಟಿವಿಟೀಸ್ಗೆ ನಾನು ರೆಕಮೆಂಡ್ ಮಾಡ್ತೇನೆ ಕಂಪಲ್ಸರಿ ಶೂಸ್ ಹಾಕಿ. ಮೇ ಬಿ ನೀವು ಮನೇಲೇ ಮಾಡ್ಬೋದು, ಆದರೂ ಕೂಡ ನಿಮಗೆ ನೀಗೆ ಜಾಸ್ತಿ ಫ್ರಿಕ್ಷನ್ ಆಗೋದ್ರಿಂದ ಕಂಪಲ್ಸರಿ ಒಂದು ಫಿಟ್ನೆಸ್ಗೆ ಶೂಸ್ನ ರೆಕಮೆಂಡ್ ಮಾಡ್ತಾ ಇದ್ದೇನೆ. ಕಂಪಲ್ಸರಿ ಯೂಸ್ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಎಸ್, ಸೊ ಈ ಒಂದು ಸೆಷನಲ್ಲಿ ನಾನು ನಿಮಗೆ 2 ಕಾಂಬಿನೇಷನ್ ಇರುವಂತಹ ಎಕ್ಸಸೈಸ್ನ ಒಂದು ಸೆಷನಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಅನಿಮಲ್ ಫ್ಲೋ ಮೂಮೆಂಟು, ಜೊತೆಯಲ್ಲಿ ನಿಮಗೆ ಫ್ಲೆಕ್ಸಿಬಿಲಿಟಿ. ಸೊ ಈ ಒಂದು ಸೆಷನಲ್ಲಿ ಕಂಬೈನ್ ಮಾಡ್ತೇನೆ. ಸೊ ಲೆಟ್ ಸ್ಟಾರ್ಟ್ ವಿತ್ ವಾರ್ಮಪ್. ಸೊ ವಾರ್ಮಪ್ಪಲ್ಲಿ ಮೊದಲನೇದಾಗಿ ಸ್ಟ್ರೆಚಿಂಗ್ನ ಸ್ಟಾರ್ಟ್ ಮಾಡೋಣ. ಸ್ಟ್ರೆಚ್ ವಿತ್ ನೆಕ್ ಸ್ಲೋಲಿ ಡೌನ್ವರ್ಡ್, ಸ್ಲೋಲಿ ಅಪ್ವರ್ಡ್, slowly tilt your left side. See, if you want you can take support. Breathe normal. So change 3 to 5 seconds ಮಾಡೋಣ. Perfect. So next shoulder. ಸೊ ಈ ಒಂದು ರಿಸ್ಟ್ನ ಸಪೋರ್ಟ್ ತಗೊಳ್ಳಿ, ಜಾಸ್ತಿ ಎಳೆಯೋದು ಬೇಡ. ಒಂದು ಆ್ಯಕ್ಟಿವ್ ಏನಿದೆ, ಸ್ಟ್ರೆಚಿಂಗ್ ಏನಿದೆ ಅದನ್ನು ಮಾಡ್ತಾ ಹೋಗೋಣ. ಚೇಂಜ್ ಶೋಲ್ಡರ್ ಅಪ್ವರ್ಡ್. Can take your support. Perfect. Next. Perfect. Yes. Wrist movement. So interlock your fingers, then wrist sideward. ಏಕೆಂದರೆ ಅನಿಮಲ್ ಫ್ಲೋ ಮೂಮೆಂಟ್ ಮಾಡೋದ್ರಿಂದ ನಿಮ್ಮ ರಿಸ್ಟು ತುಂಬ ಆ್ಯಕ್ಟಿವೇಟ್ ಆಗುತ್ತೆ. ಆ ರೀತಿಯಾಗಿ ನಮ್ಮ ರಿಸ್ಟಿಗೂ ಕೂಡ ನಾವು ಆ್ಯಕ್ಟಿವೇಟ್ ಮಾಡೋಣ. Okay, so next we'll go for sideward, lateral bending to the left side. ನಿಮ್ಮ ಹ್ಯಾಂಡ್ನ ಫ್ರೀ ಬಿಡಿ, ಡಾಂಗಲ್ ಹ್ಯಾಂಡ್ ಅಂತ ಕರಿತೀವಿ, ಫ್ರೀ ಆಗಿರಲಿ. ಚೇಂಜ್ ಟು ದ ರೈಟ್ ಸೈಡ್. ಪರ್ಫೆಕ್ಟ್. ಸೊ ಬೆಂಡ್ ಫಾರ್ವರ್ಡ್. ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮತ್ತು ಬ್ಯಾಕ್ ಮಸಲ್ಸ್ಗೆ ಒಳ್ಳೆ ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಯಲ್ಲಿ ಬೆಂಡ್ ಬ್ಯಾಕ್ವರ್ಡ್. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಹಿಂದೆ ಹೋಗಿ. ಎಸ್. ಸೊ ನಾವು ಗೋ ಫಾರ್ ಲೆಗ್ಗಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಲೆಗ್ಗಿನ ಎಷ್ಟಾಗುತ್ತೆ ಅಷ್ಟು ಸಾಧ್ಯನೋ ಮೇಲೆ ತಗೊಳ್ಳಿ. ನಿಮ್ಮ ನೀನ ಬ್ಯಾಲೆನ್ಸ್. ಇದರಲ್ಲಿ ನಿಮಗೆ ಬ್ಯಾಲೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಕ್ಲೋಸ್ ಯುವರ್ ಐಸ್. ನೀವು ಕಣ್ಣನ್ನು ಮುಚ್ಚಬೇಡಿ. ಕಣ್ಣು ಮುಚ್ಚಿದ್ರೆ ಇಂಬ್ಯಾಲೆನ್ಸ್ ಆಗುವಂಥ ಸಂಭವ ಇರುತ್ತೆ. ಎಸ್. ಬ್ಯಾಕ್. ಕ್ಯಾಚ್ ಯುವರ್ ಟೋಸ್ ಆ್ಯಂಡ್ pull towards to the front side. Perfect. ನಿಮ್ಮ ಥೈ ಮಸಲ್ಸ್ ಏನಿದೆ ಕಂಪ್ಲೀಟಾಗಿ ಸ್ಟ್ರೆಚ್ ಆಗುತ್ತೆ. ಚೇಂಜ್ ದ ಲೆಗ್. ಬ್ಯಾಲೆನ್ಸ್. ಸೊ ಈ ಒಂದು ಆ್ಯಕ್ಟಿವಿಟಿ ಮಾಡ್ಬೇಕಾದ್ರೆ ಸ್ವಲ್ಪ ಬ್ಯಾಲೆನ್ಸ್ನ ಅಗತ್ಯತೆ ಇರುತ್ತೆ. ಎಸ್. ಲೆಟ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಸ್ಕಿಪ್ ಜಂಪ್ ಆ್ಯಂಡ್ ವೆರಿ ಸ್ಲೋಲಿ. ಆ ಒಂದು ಸೌಂಡ್ ನಿಮಗೆ ಕೇಳಿಸ್ಬೇಕು. ಜಸ್ಟ್ ಈ ಥರ ಮಾಡಬೇಡಿ, ಸ್ವಲ್ಪ ಫ್ಲೋರ್ನ ಬಿಡಬೇಕು. ನೀವು ಫ್ಲೋರ್ ಬಿಟ್ಬಿಟ್ಟು ಸ್ವಲ್ಪ ಮೇಲೆ ಜಂಪ್ ಮಾಡ್ತಾ ಹೋಗಬೇಕು. ವೆರಿ ನೈಸ್. ಓಕೆ. ಎಸ್. ಹ್ಯಾಂಡ್ಸ್ ಆನ್ ಯುವರ್ ಹಿಪ್. ನೆಕ್ ರೊಟೇಷನ್ ಫ್ರಂಟ್ ಆಫ್. ಯಾವುದೇ ಕಾರಣಕ್ಕೂ ನೆಕ್ನ ಕಂಪ್ಲೀಟ್ ರೊಟೇಷನ್ ಮಾಡಬಾರ್ದು. ಆನ್ ಯುವರ್ ರೈಟ್ ಸೈಡ್ ಸ್ಲೋಲಿ ಲುಕ್ ಡೌನ್, ಲುಕ್ ಸೈಡ್. ಇದರಲ್ಲಿ ನಿಮ್ಮ ಕಣ್ಣಿಗೂ ಕೂಡ ಎಕ್ಸಸೈಸ್ ಆಗುತ್ತೆ. ನೀವು ಮ್ಯಾಕ್ಸಿಮಮ್ ಡೌನ್ ಮತ್ತು ಸೈಡ್ನ ನೋಡ್ತಾ ಇದ್ದರೆ ತುಂಬ ಒಳ್ಳೆಯದು. 6 to 8 neck rotation front off, right to left. Okay,
ನಾವು ಸೈಡ್ವರ್ಡ್ ಟಿಲ್ಟಿಂಗ್. ಸ್ಲೋ ಆಗಿ ಸೈಡ್ ತೊಗೊಳ್ಳಿ ಮತ್ತು ಮೇಲೆ ಬನ್ನಿ. ಎಸ್ 2 perfect. Okay, now go for shoulder up and down. ಸೊ ಇದರಲ್ಲಿ ನಿಮಗೆ ಶೋಲ್ಡರ್ ಮಸಲ್ಸ್ ಮತ್ತು ನೆಕ್ ಮಸಲ್ಸು ಫ್ರೀ ಆಗುತ್ತೆ. ನೆಕ್ಸ್ಟ್ ರೊಟೇಷನ್. ಸೊ ರೊಟೇಷನ್ ಹೇಗಿರಬೇಕು ಅಂದರೆ ಮೇಲೆ ತೊಗೊಳ್ಳಿ, ಹಿಂದೆ ಫ್ರೀ ಆಗಿಬಿಡಿ, ಮುಂದೆ ಮತ್ತು ಹಿಂದೆ ಫ್ರೀ ಆಗಿಬಿಡ್ತಾ ಹೋಗಿ. ಓಕೆ, ರಿವರ್ಸ್, ಆ್ಯಂಟಿ ಕ್ಲಾಕ್ ವೈಸ್. ಪರ್ಫೆಕ್ಟ್. ಆ್ಯಂಡ್ ನೀವೇನು ಮಾಡ್ತೀರಾ ಅಂದರೆ ಹ್ಯಾಂಡನ್ನ ಬೆಂಡ್ ಮಾಡಿ ನಿಮ್ಮ ಶೋಲ್ಡ್ರ್ ಮೇಲೆ ನಿಮ್ಮ ಫಿಂಗರ್ಸ್ ರೆಸ್ಟ್ ಇರಲಿ, ಕ್ಲೋಸ್ ಮಾಡಿ. ಆದಷ್ಟು ಎಲ್ಬೋಗಳನ್ನ ಕ್ಲೋಸ್ ಮಾಡ್ತಾ ಬನ್ನಿ. ಮುಂದೆ ಬಂದವಾಗ ಎಲ್ಬೋ ಜಾಯಿನ್ ಆಗಬೇಕು. ದಿಸ್ ಈಸ್ ಕ್ಲಾಕ್ ವೈಸ್. ಓಕೆ, ಐ ಹ್ಯಾವ್ ಡನ್ 6 times. So I am doing anti-clockwise. Okay, now we'll go for lateral bending to the left and right alternately. When you go down, breathe out, come up, breathe in, breathe out, breathe in, breathe out, breathe in, breathe out, breathe in. Perfect. Now twist your body to the left to right. Twist, look back, twist, look back, look back, look back. Breathe out, breathe out, breathe in, breathe out. ಸೊ ಹ್ಯಾಂಡ್ಸ್ ಅಪ್. ಸೇಮ್ ಮೂಮೆಂಟ್. ನೀವು ಈ ಒಂದು ಹ್ಯಾಂಡನ್ನ ಮೇಲೆತ್ತಿ ಬ್ಯಾಕ್ನ ಆರ್ಚ್ ಮಾಡಿ ಈ ರೀತಿಯಾಗಿ. ಪರ್ಫೆಕ್ಟ್. ಓಕೆ, ನಾವು ವಿಲ್ ಗೋ ಫಾರ್ ಹಿಪ್ ರೊಟೇಷನ್ ಫ್ರಂಟ್ ಆಫ್. ಮುಂದೆಯಿಂದ ಟುವರ್ಡ್ಸ್ ಲೆಫ್ಟ್ ಸೈಡ್ ಮತ್ತು ಲೆಫ್ಟಿಂದ ರೈಟ್ಗೆ. ಬ್ರೀತ್ ನಾರ್ಮಲ್. ಇಲ್ಲಿ ನೀವು ಬ್ರೀತನ್ನ ಹೇಗೆ ಬೇಕಾದ್ರೂ ಮಾಡ್ಬೋದು. ನೀವು ಯಾವಾಗ ಬೆಂಡ್ ಆಗ್ತೀರಿ ಮತ್ತು ನಿಮ್ಮ ದೇಹ ಅಪ್ಪರ್ ಬಾಡಿ ಯಾವಾಗ ಮುಂದೆ ಬೆಂಡ್ ಆಗುತ್ತೆ ಆವಾಗ ನೀವು ಬ್ರೀತ್ ಔಟ್ ಮಾಡಿ. ಜೊತೆಯಲ್ಲಿ ನಿಮ್ಮ ದೇಹ ಯಾವಾಗ ಹಿಂದೆ ಹೋಗುತ್ತೆ ಆವಾಗಲೂ ಕೂಡ ನೀವು ಬ್ರೀತ್ ಇನ್ ಮಾಡ್ಬೋದು. ಸೊ ನೀವು ಸ್ಟ್ಯಾಂಡಿಂಗ್ ಮಾಡೋದ್ರಿಂದ ನೀವು ಬ್ರೀತನ್ನ ಕಾನ್ಸಂಟ್ರೇಟ್ ಮಾಡೋದೇನು ಬೇಕಾಗಿರೋದಿಲ್ಲ. ನಾರ್ಮಲ್ ಬ್ರೀತ್ ಕೂಡ ಮಾಡ್ಬೋದು ಸೈಡ್ ಟು ಸೈಡ್. Perfect. Now ankle rotation up and down. Yes, sideward. 6 to 8 repetitions na ಮಾಡ್ತಾ ಹೋಗೋಣ. Perfect. Change the leg up and down. Plantar dorsi ಅಂತ ಕೂಡ ಕರೀತೇವೆ, scientific name. Inversion, eversion ಅಥವಾ sideward. So now we have finished stretching and warm up. So now we'll go for skip jump. Start skip jump. Open and close. Front and back. ಸೊ ಈ ಒಂದು ಆ್ಯಕ್ಟಿವಿಟಿ ಏನಕ್ಕೆ ಅಂದರೆ ನಾವೀಗ ಸಿಂಪಲ್ ಎಕ್ಸಸೈಸ್, ಸಿಂಪಲ್ ವಾರ್ಮಪ್ ಮಾಡಿದ್ದೇವೆ. ಈಗ ಸ್ವಲ್ಪ ನಮ್ಮ ಏನು ವಾರ್ಮಪ್ನ ಹೈ ಲೆವೆಲಿಗೆ ತೊಗೊಂಡೋಗ್ಬೇಕು. ಯಾಕೆಂದರೆ ನಾವು ನೆಕ್ಸ್ಟ್ ಆ್ಯಕ್ಟಿವಿಟಿ ಮಾಡ್ತಾ ಇರೋಂಥದ್ದು ವಾರ್ಮಪ್ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಗೋ ಫಾರ್ ವರ್ಟಿಕಲ್ ಜಂಪ್. ಓಕೆ, ಓಪನ್ ಕ್ಲೋಸ್, open close. Breathe normal. Okay, start high knee. ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ ಕೂಡ ಮಾಡ್ತಾ ಹೋಗಿ. Okay, now vertical jump, half squat. Vertical jump, half squat.
Very good. Okay, now if you want, take a break for a few seconds and drink sip of water. I hope now we finished warm up. Okay, yes, I hope we have reached to the main core. So ಇದರಲ್ಲಿ ನಾವು ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ. We had sip of water. So now we'll go for animal flow. Animal flow ಆದಮೇಲೆ ಫ್ಲೆಕ್ಸಿಬಿಲಿಟಿ ಆದ ನಂತರ ನಾವು ವಿಲ್ ಡೂ ರಿಲ್ಯಾಕ್ಸೇಷನ್. ಆಲ್ ರೈಟ್. ಸೊ ಅನಿಮಲ್ ಫ್ಲೋ ನಾನು ಆಲ್ರೆಡಿ ನಿಮ್ಗೊಂದು ಸೆಷನ್ ಕೊಟ್ಟಿದ್ದೇನೆ. ದಯವಿಟ್ಟು ಆ ಸೆಷನ್ ನೋಡಿದರೆ ನಿಮಗಿದು ಸ್ವಲ್ಪ ಅಡ್ವಾನ್ಸ್ ಇರುತ್ತೆ, ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾನು ಮೊದಲನೇದಾಗಿ ಸ್ಕಾರ್ಪಿಯನ್ ರೀಚ್ ಅಂತ ಮಾಡ್ತೇನೆ. ಸೊ ಒಂದು ಸ್ಕಾರ್ಪಿಯನ್ ರೀಚ್ಗೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ ಬೀಚ್ ಪೊಸಿಷನ್. ಬೀಚ್ ಪೊಸಿಷನ್ ಹೇಗಪ್ಪ ತೊಗೊಳೋದು ಅಂದರೆ, ಕಂಫರ್ಟಬಲ್ ಹ್ಯಾಂಡನ್ನ ಇಟ್ಕೊಳ್ಳಿ ಅಪ್ ಟು ದ ಶೋಲ್ಡರ್ ಲೆವೆಲ್, ದೆನ್ ಪ್ಲೇಸ್ ಯುವರ್ ಟೋಸ್, ಸಿಟ್ ಬ್ಯಾಕ್. ಸೊ ಈ ಒಂದು ಪೊಸಿಷನನ್ನು ನಾವು ಬೀಚ್ ಪೊಸಿಷನ್ ಅಂತ ಕರಿತೇವೆ. ನಿಮ್ಮ ಎರಡು ನೀ ಮೇಲಿರಬೇಕು, ಅಟ್ಲೀಸ್ಟ್ 1 to 2 inches ಅವೇ ಫ್ರಮ್ ದ ಫ್ಲೋ. ಓಕೆ, ನಾವು ಬ್ರೀತ್ ನಾರ್ಮಲ್. ಸೊ ಈ ಒಂದು ಪೊಸಿಷನ್ನ ನಾವು ಬೀಚ್ ಪೊಸಿಷನ್ ಅಂತ ಕರಿತೇವೆ. ಬೀಚ್ ಪೊಸಿಷನಿಂದ ವಿ ಶುಡ್ ಗೋ ಟು ಮೌಂಟೇನ್ ಪ್ಲಸ್ ಆನ್ ಯುವರ್ ಟೋಸ್. ಎಸ್, ಸೊ ಆನ್ ಯುವರ್ ಟೋಸಲ್ಲಿ ನಿಮ್ಮ ಲೆಗ್ನ ಆದಷ್ಟು ಮೇಲೆತ್ಬಿಟ್ಟು ನಿಮ್ಮ ತಲೆನ ಆದಷ್ಟು ಲುಕ್ ಅಪ್, ಮೇಲೆ ನೋಡಿ. ಸೊ ಈ ಒಂದು ಪೊಸಿಷನ್ ನಿಮಗೆ ಸ್ಕಾರ್ಪಿಯನ್ ಅಂತ ಕರೀತಾರೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೌ ವಿಲ್ ಡೂ. ರೆಡಿ? ಸೊ ಆಲ್ ದ ಎಕ್ಸಸೈಸ್ ವಿ ಆರ್ ಗೋಯಿಂಗ್ ಟು ಡೂ 3 sets ಅಪ್ ಟು 8 to 12. ಸೊ 8 to 12 ಅನ್ನೋಂಥದ್ದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಇರುತ್ತೆ. ನಿಮಗೆ ಬೇಕಾದರೆ ಕಡಿಮೆನೂ ಮಾಡ್ಬೋದು, ಅಥವಾ ನಿಮ್ಮ ಫಿಟ್ನೆಸ್ ಲೆವೆಲ್ ತುಂಬ ಚೆನ್ನಾಗಿದ್ದರೆ ಅದನ್ನು ನೀವು ಜಾಸ್ತಿನೂ ಕೂಡ ಮಾಡ್ಬೋದಾಗಿರುತ್ತೆ. ಎಸ್, ಸೊ ಐ ವಿಲ್ ಶೋ ಯು ಫ್ರಮ್ ದ ಫ್ರಂಟ್ ವ್ಯೂ. ರೆಡಿ? ವಿಲ್ ಗೋ ಟು ಬೀಚ್ ಪೊಸಿಷನ್. So we'll start now. I hope everyone are doing now. Yeah. 1. Come down. 2. Come down. 3. Come down. 4. Come down. 5. Come down. 6. Come down. 7. Yes. ನಾನು ಆಲ್ರೆಡಿ ನಿಮಗೆ ಈ ಒಂದು ಅನಿಮಲ್ ಫ್ಲೋನ ಮಲ್ಟಿ ಜಾಯಿಂಟ್ ಆ್ಯಕ್ಟಿವಿಟಿ ಅಂತ ಕೂಡ ಹೇಳಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಬಾಡಿ ಹಿಂದೆಯಿಂದ ಮುಂದೆ ಟ್ರಾನ್ಸ್ಫರ್ ಆಗಬೇಕಂದ್ರೆ ಕಂಪ್ಲೀಟ್ ಶೋಲ್ಡ್ರ್ ಮೇಲೆ ವೆಯ್ಟ್ ಬೀಳ್ತಾ ಹೋಗುತ್ತೆ ಮತ್ತು ಕಂಪ್ಲೀಟ್ ಬಾಡಿ ವರ್ಕೌಟ್ ಆಗ್ತಾ ಹೋಗುತ್ತೆ. ಎಸ್, 10. Last 2. Don't give up. Last 1. Yes. Relax for 3 seconds. So ಈ ಒಂದು 3 secondsಲ್ಲಿ ನೀವು ರಿಲ್ಯಾಕ್ಸ್ ಮಾಡಿ, ಟೇಕ್ ಅ ಡೀಪ್ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಐ ವಿಲ್ ಶೋ ಯು ಫ್ರಮ್ ದ ಒನ್ ಮೋರ್ ಆ್ಯಂಗಲ್. ರೆಡಿ? ನೀವು ಕೂಡ ನನ್ನ ಜೊತೆ ಮಾಡಬೇಕು. ಯಾ, ಗೋ ಟು ಬೀಸ್ಟ್. 1. 2. ಆ ಫೈನಲ್ ಪೋಸ್ ಏನಿದೆ ಅಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನೀವು ವೆಯ್ಟ್ ಮಾಡಬೇಕಾಗತ್ತೆ. 3. 4. ಬ್ರೀದ್ ಔಟ್, ಬ್ರೀದ್ ಇನ್. 5. 6. 7. 8. 9. 10. 11. Last one. Very good. Yes. So we'll have a 3 second break. ಸೊ ಇದರಲ್ಲಿ ನಾವು ಎರಡು ರೀತಿಯಾಗಿ ಮಾಡ್ಬೋದು ಎಕ್ಸಸೈಸು. ಒಂದು ನನಗೇನು ತೋರಿಸ್ಕೊಟ್ಟೆ, ಮೂಮೆಂಟ್ ಬೇಸ್ಡ್ ಮೂಮೆಂಟ್ ಆಗಿರುತ್ತೆ. ಮೂಮೆಂಟ್ ಇಸ್ ನಥಿಂಗ್ ಬಟ್ ಕೌಂಟ್. ಸೊ ಇದರಲ್ಲಿ ನಾವು ಸ್ಟ್ಯಾಟಿಕ್ ಅಂತ ಕೂಡ ಮಾಡ್ಬೋದು. ಅಂದರೆ ಒಂದು 30 ಸೆಕೆಂಡಿಂದ 1 ನಿಮಿಷಗಳ ಕಾಲ ನಾವು ಆ ಫೈನಲ್ ಪೋಸ್ ಏನಿರುತ್ತೆ ಅಲ್ಲಿ ವೆಯ್ಟ್ ಮಾಡೋದ್ರಿಂದ ಅದರಿಂದ ಕೂಡ ನಮಗೆ ತುಂಬ ಚೆನ್ನಾಗಿ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ಯಾ, ವಿಲ್ ಡೂ ಒನ್ ಮೋರ್ ಸೆಟ್. ರೆಡಿ?
Take position. 3, 2, 1, start. 1. ಸೊ ಈಗ ನಾನು ಸ್ಟಾರ್ಟಿಂಗ್ ಕೇಳ್ಕೊಡ್ತೇನೆ. 10 seconds. I'm doing 10 seconds. Relax. 2. ಯಾವುದೇ ಕಾರಣಕ್ಕೂ ನಿಮ್ಮ ಫುಲ್ ಫುಟ್ ಇಡಬಾರ್ದು. ಆನ್ ಯುವರ್ ಟೋಸ್. ಲುಕ್ ಅಪ್. ಆದಷ್ಟು ಮುಂದೆ ನೋಡಿ. ಆದಷ್ಟು ಕಾಲನ್ನ ಮೇಲೆತ್ತಿ. ಕಮ್ ಡೌನ್. 3. Come down. 4. Come down. 5. Come down. 6. ಈ ಒಂದು ಬ್ಯಾಲೆನ್ಸಲ್ಲಿ ನಿಮಗೆ ಅತ್ಯುತ್ತಮವಾಗಿ ನಿಮ್ಮ ಶೋಲ್ಡರ್ ಸ್ಟ್ರೆಂತ್, ನಿಮ್ಮ ಪಾಮ್ ಏನಿದೆ, ಫೋರಾಮು ಮತ್ತು ಟ್ರೈಸಿಪ್ಸ್ ಮಸಲ್ಸು, ಕಂಪ್ಲೀಟ್ ಲೆಗ್ ವರ್ಕೌಟ್ ಆಗ್ತಾಯಿದೆ. ಈವನ್ ಕೋರಲ್ಲೂ ಕೂಡ ಅತ್ಯುತ್ತಮವಾದ ಒಂದು ಆ್ಯಕ್ಟಿವೇಟ್ ಆಗಿ ಕ್ಯಾಲರೀಸ್ ಬರ್ನ್ ಆಗೋದಕ್ಕೆ ತುಂಬ ಉತ್ತಮ ಸಹಾಯಕವಾಗುತ್ತೆ. ವೆರಿ ನೈಸ್. ನೀವು ಮಾಡಿದ್ರೆ ಈ ಒಂದು ಮಜಾ ನಿಮಗೂ ಕೂಡ ಗೊತ್ತಾಗುತ್ತೆ ಈ ರೀತಿ ಇದು ಹೇಗಿರುತ್ತೆ ಅಂತೇಳಿ. ಸೂಪರ್. ಫಸ್ಟ್ ಒನ್. Yes. Now take a break for 5 seconds and drink sip of water. ಸೊ ಯಾರಿಗೆ ವಾಟರ್ ಬೇಡ ಅವರು ಈ ರೀತಿಯಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ. ಟೇಕ್ ಎ ಡೀಪ್ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನೀವು ಅಬ್ಸರ್ವ್ ಮಾಡ್ಬೋದು, ಸ್ವೆಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೀವು ಮಾಡಿದ್ರೂ ಕೂಡ ಅತ್ಯುತ್ತಮವಾಗಿ ಕ್ಯಾಲರಿ ಬರ್ನ್ ಮಾಡ್ತಾ ಹೋಗ್ಬೋದು. ಇಟ್ ಈಸ್ ನಥಿಂಗ್ ಬಟ್ ಮಲ್ಟಿ ಜಾಯಿಂಟ್ ಆ್ಯಕ್ಟಿವಿಟಿ. ಎಲ್ಲ ಜಾಯಿಂಟ್ಗಳಿಗೂ ಕೂಡ ಉತ್ತಮವಾದ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ಎಸ್, ಈಗ ನಾವು ಎರಡನೇ ಎಕ್ಸಸೈಸ್ನ ಮಾಡೋಣ. ಸೊ ಎರಡನೇ ಎಕ್ಸಸೈಸಲ್ಲಿ ಬೇಸಿಕ್ಲಿ ನಾವು 2 ಕಾಂಬಿನೇಷನ್ ತೊಗೋತೇವೆ. ಒಂದು ಕ್ರ್ಯಾಬ್ ರೀಚ್ ಜೊತೆಯಲ್ಲಿ ಸ್ಕಾರ್ಪಿಯನ್ ಅಂತೇಳಿ. ಸೊ ನನ್ನ ಮೊದಲನೇ ವಿಡಿಯೋದಲ್ಲಿ ಅನಿಮಲ್ ಫ್ಲೋ ಮೂಮೆಂಟಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡಿ ನಂತರ ಇದನ್ನು ಮಾಡ್ಬೋದು, ಅಥವಾ ಇದನ್ನೇ ನೋಡಿಕೊಂಡು ಕೂಡ ಮಾಡ್ಬೋದು. ಮೊದಲನೇದಾಗಿ ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೇನೆ. ಸ್ವಲ್ಪ ಹಿಪ್ ರೈಸ್ ಮಾಡಿ ಈ ಒಂದು ಪೊಸಿಷನಿಂದ ನೀವು ಮೊದಲನೇದಾಗಿ ನಿಮ್ಮ ಶೋಲ್ಡರ್ ಲೆವೆಲ್ಗೆ ಹ್ಯಾಂಡ್ನ ಇಟ್ಕೊಳ್ಳಿ ಮತ್ತು ಕಂಪ್ಲೀಟ್ ಫುಲ್ ಫೂಟ್ ಇಡಿ. ರೈಸ್ ಯುವರ್ ಹಿಪ್. ಈ ಒಂದು ಪೊಸಿಷನಿಂದ ನೀವು ಮೇಲೆ ಹೋಗ್ತಾ ನಿಮ್ಮ ಕೈನ ನೋಡಿ ಸೈಡಿಗೆ ಬನ್ನಿ. ಸೊ ದಿಸ್ ಈಸ್ ವಾಟ್ ದ ಕ್ರ್ಯಾಬ್ ರೀಚ್. ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ದ ಫಸ್ಟ್ ವಿಡಿಯೋ. ಫ್ರಮ್ ಇಯರ್ ವಾಟ್ ಯು ಹ್ಯಾವ್ ಟು ಡೂ, ಈಗ ನನ್ನ ಲೆಫ್ಟ್ ಹ್ಯಾಂಡ್ ಇದೆ, ನನ್ನ ಲೆಫ್ಟ್ ಸೈಡ್ಗೆ ನಾನು ಟರ್ನ್ ಆಗಬೇಕು. ಅಂದರೆ ನನ್ನ ಲೆಫ್ಟ್ ಲೆಗ್ನ ಮೇಲೆ ತೊಗೊಂಡು ಕಮ್ ಟು ದಿಸ್ ಪೊಸಿಷನ್. ಸೊ ಫ್ರಮ್ ದಿಸ್ ಪೊಸಿಷನ್ ಯು ಶುಡ್ ರೈಸ್ ಯುವರ್ ಹಿಪ್ ಆ್ಯಸ್ ವೆಲ್ ಆಸ್ ಲೆಗ್. ಈ ಲೆಗ್ನ ಸ್ವಲ್ಪ ಬೆಂಡ್ ಮಾಡಿ ಆದಷ್ಟು ಮುಂದೆ ಇಟ್ಕೊಳ್ಳಿ ಈ ಥರ. ಸೊ ಆ್ಯಸ್ ಯೂಶುವಲ್ ಕಮ್ ಬ್ಯಾಕ್ ಟು ಬೀಸ್ಟ್, ದೆನ್ ಕಮ್ ಬ್ಯಾಕ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನೌ ವಿಲ್ ಗೋ ಟು ಕಂಪ್ಲೀಟ್ activity. So I explained you properly. You just observe once. Back to crab reach. Look down. ಯಾವ ಕೈ ಡೌನ್ ಬರುತ್ತೆ ಆ ಸೈಡ್ ನೀವು ನೋಡ್ತಾ ಬನ್ನಿ. ಜೊತೆಲಿ ಟರ್ನ್ ಯುವರ್ ಬಾಡಿ ಟು ದ ಫ್ರಂಟ್, ಡೌನ್, ದೆನ್ ಅಪ್. ಪರ್ಫೆಕ್ಟ್. ಸೊ ಹೈಯೆಸ್ಟ್ ಕ್ಯಾಲರಿ ಬರ್ನಿಂಗ್ ಆ್ಯಕ್ಟಿವಿಟಿ ಆಗಿರುತ್ತೆ. ಮಾಡೋಣ ಈಗ. ಸ್ಟಾರ್ಟ್. 3 sets. ನಾನು ಈಗ ಒಂದು 8 ರಿಪಿಟೇಷನ್ಸ್ ಮಾಡ್ತಾ ಇದ್ದೇನೆ. ಸ್ಟಾರ್ಟ್. 1. ರೈಸ್ ಯುವರ್ ಹಿಪ್, ಟ್ವಿಸ್ಟ್ ಯುವರ್ ಬಾಡಿ, ಕಮ್ ಡೌನ್ ಆ್ಯಂಡ್ leg up. Perfect. 2. Up, come down, alternate, go for alternate leg rise. Perfect. 3. Yes. 4.
ವೆರಿ ಗುಡ್. ಸಿ ಆಲ್ರೆಡಿ ಸುಸ್ತಾಗ್ತಾಯಿದೆ, ಬಟ್ ಆದರೂ ಕೂಡ ಬಿಡಬಾರ್ದು. 5, 4 breathe normal. 6, 7, 1 ಸೆಕೆಂಡ್ ಕಲಕಡ ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಉತ್ತಮವಾಗಿ ನಿಮಗೆ ಈ ಒಂದು ಆ್ಯಕ್ಟಿವಿಟಿ ಗೊತ್ತಾಗುತ್ತೆ. ಓಕೆ, ಲಾಸ್ಟ್ ರೆಪಿಟೇಷನ್. Look up and leg rise. Yes. Relax for few seconds. Yes. 3 to 5 seconds break ಆಯಿತು. We'll do one more set. Go to crab reach. From crab reach, we'll go to scorpion. 1, 2, 2, 3, 4, 5, 6, 7, 8, 'Yes. So break for 3 to 5 seconds. Relax. Yes. Break ಆಯಿತು 3 to 5 seconds. If you want, you can have a sip of water. We'll show you with a front wave. Yes. Go to crab reach. Two, 3, 'Breathe normal. 4, 'Come back to normal. 5, 'Come back to normal. Come back to position. 6, 1,
breathe normal. Back to position. 7, last 2, don't give up. Last one. Breathe normal. Calm down and relax. Yes. ಈಗ 3 ಸೆಟ್ ಆಗಿದೆ. ಸೊ 3 ಸೆಟ್ಟಲ್ಲಿ ನಾನು ನಿಮಗೆ ಹೇಗೆ 2 ಎಕ್ಸಸೈಸ್ನ ಒಂದು ಕಾಂಬಿನೇಷನ್ ಮಾಡಿ ಮಾಡೋದು ಅಂತ ಡೆಮೋ ಕೊಟ್ಟಿದ್ದೇನೆ, ಜೊತೆಯಲ್ಲಿ ತೋರಿಸಿದ್ದೇನೆ. ಓಕೆ, ಎಸ್, ವಿಲ್ ಮೂವ್ ಟು ನೆಕ್ಸ್ಟ್ ಎಕ್ಸಸೈಸ್. ಸೊ ಅದಕ್ಕೆ ಮುಂಚಿತವಾಗಿ ಒಂದು 3 to 5 ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡೋಣ. ಟೇಕ್ ಎ ಡೀಪ್ ಬ್ರೀದಿಂಗ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಓಕೆ, ಇನ್ ಬಿಟ್ವೀನು ಬ್ರೇಕ್ ಕೂಡ ತುಂಬ ಅವಶ್ಯಕತೆ ಇರುತ್ತೆ, ನೀರು ಕುಡಿಬೋದಾಗಿರುತ್ತೆ ನೀವು. ಓಕೆ, ಎಸ್, ನಾವು ವಿಲ್ ಗೋ ಟು ಬೀಸ್ಟ್ ಪೊಸಿಷನ್. ಸೊ ಈ ಒಂದು ಎಕ್ಸಸೈಸ್ ಬಂದ್ಬಿಟ್ಟು ಅಂಡರ್ ಸ್ವಿಚ್ ಸೈಡ್ ಕಿಕ್ ಅಂತೇಳಿ. ಸೊ ಫಸ್ಟ್ ನಾನು ಡೆಮೋ ಕೊಡ್ತೇನೆ, ತದನಂತರ ನೀವು ನನ್ನ ಜೊತೆ ಜಾಯ್ನ್ ಆಗ್ಬೋದು. ಸೊ ಕಮ್ ಟು ಬೀಸ್ಟ್ ಪೊಸಿಷನ್. ಸೊ ಬೀಸ್ಟ್ ಪೊಸಿಷನಿಂದ ನೀವೇನು ಮಾಡಬೇಕಾಗತ್ತೆ, ಸೊ ಈ ಒಂದು ಪೊಸಿಷನಿಂದ ಸ್ವಲ್ಪ ಹಿಪ್ ರೈಸ್ ಮಾಡಿ. ಸೊ ಹಿಪ್ ರೈಸ್ ಮಾಡ್ತಾ ಏನು ಮಾಡಬೇಕು, ಈಗ ನನ್ನ ಬಲಗೈನ ಕೆಳಗಡೆ ಇಡ್ತಾಯಿದ್ದೀನಿ. ಸೊ ಐ ಸಪೋಸ್ ಟು ರೈಸ್ ಯುವರ್ ಲೆಫ್ಟ್ ಲೆಗ್, ಲೆಫ್ಟ್ ಹ್ಯಾಂಡ್. ಸೊ ನೋಡಿ, ನನ್ನ ಬಾಡಿನ ಕಂಪ್ಲೀಟಾಗಿ ಯಾವ ಕಡೆಗೆ, ಟುವರ್ಡ್ಸ್ ಲೆಫ್ಟ್ ಸೈಡ್. ನನ್ನ ಕಡೆಯಿಂದ ಲೆಫ್ಟ್ ಸೈಡ್ಗೆ ನಾನು ಕಿಕ್ ಮಾಡಬೇಕಂದ್ರೆ ನನ್ನ ರೈಟ್ ಹ್ಯಾಂಡು ಡೌನ್ ಇರಬೇಕು. ರೈಟ್ ಹ್ಯಾಂಡ್ ಡೌನ್ ಇದ್ದರೆ ರೈಟ್ ಲೆಗ್ನ ಕಿಕ್ ಮಾಡಬೇಕಾಗತ್ತೆ. ಮತ್ತೊಮ್ಮೆ 1, ಸಿ, ಟ್ವಿಸ್ಟ್ ಯೋರ್ ಬಾಡಿ, ದೆನ್ ಕಿಕ್ ಸೈಡ್ವರ್ಡ್ ಆ್ಯಂಡ್ ಸಿಟ್ ಆನ್. 2. ಇದರಲ್ಲಿ ನಿಮಗೆ ಕಂಪ್ಲೀಟ್ ಶೋಲ್ಡ್ರು ಆ್ಯಕ್ಟಿವಿಟಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂತ್ಕೋಬೇಡಿ, ಕೂತ್ಕೋಬಾರ್ದು. ಓಕೆ, ಎಸ್, ರೆಡಿ? ಐ ಹೋಪ್ ಯು ಅಂಡರ್ಸ್ಟುಡ್ now. So we'll do 3 sets of 8 repetitions. Come to this position, raise your hip. Okay, come closer, start twist your body and don't touch your legs down. 1, don't give a break. 2, 3, 4, 5, 6. ಯಾವುದೇ ಕಾರಣಕ್ಕೂ ಲೆಗ್ ಬೆಂಡ್ ಆಗಬಾರ್ದು, ಸ್ಟ್ರೈಟ್ ಇರಬೇಕು. 7, 8. ಓಕೆ, ರಿಲ್ಯಾಕ್ಸ್. 3, 2, 1 and start. Under switch side kick. Go to beast. Come closer. 1, 2, 3, 4, 5, 6, 7, 8. Okay. Relax. 3, 2, 1. Yes. We'll do one more time. This is a third set, under switch and side kick. Ready? Beast, come closer. 1, 2, 3, 4, 5, 6, 7, 8. Perfect. Very nice. Superb. Relax for 3 to 5 seconds. Take a deep breath in and breathe out. Rest also very important. Since though I believe you are beginner to the animal flow, take a break in between the session and the set. Drink sip of water. Relax. Yes, ಈಗ ಒಂದು 10-15 ನಿಮಿಷಗಳ ಕಾಲ ನಾವು
ಒಂದು ಮೇಯ್ನ್ ಸೆಟ್ಟಲ್ಲಿ ಅನಿಮಲ್ ಫ್ಲೋ ಮೌಂಟ್ ಬಗ್ಗೆ ಮಾಡಿದ್ವಿ. ಈಗ ನಾವು ಫ್ಲೆಕ್ಸಿಬಿಲಿಟಿಯನ್ನು ಮಾಡೋಣ. ಬೇಸಿಕಲಿ ಫ್ಲೆಕ್ಸಿಬಿಲಿಟಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ. ನಮ್ಮ ಜಾಯಿಂಟ್ಗಳಿರುವಂಥ ಒಂದು ರೇಂಜ್ ಆಫ್ ಮೋಷನ್ಸ್ ಎಷ್ಟು ಚೆನ್ನಾಗಿರುತ್ತೆ, ಸೊ ಅಷ್ಟು ನಾವು ಹೆಲ್ದಿಯಾಗಿರ್ತೀವಿ ಫಿಸಿಕಲಿ. ಅಂದರೆ ಯಾವುದೇ ಥರದ ಇಂಜುರೀಸು ನಮಗೆ ತುಂಬ ಕಡಿಮೆ ಆಗುತ್ತೆ, ಮತ್ತು ನಮ್ಮ ಮಸಲ್ ಪೇಯ್ನು ಮತ್ತು ನಮ್ಮ ಕಂಪ್ಲೀಟ್ ಬಾಡಿಗೆ ತುಂಬ ಹೆಲ್ತಿಯಾಗಿ ಇರುತ್ತೆ. ಸೊ ಈಗ ನಾವು ಫ್ಲೆಕ್ಸಿಬಿಲಿಟಿ ಮಾಡೋಣ. ಮೊದಲನೇದಾಗಿ ನಾವು ಶಶಂಕಾಸನ ಅಥವಾ ರ್ಯಾಬಿಟ್ ಪೋಸ್ ಅಂತ ಕರಿತೇವೆ. ಸೊ ಸಿಟ್ ಆನ್ ಯುವರ್ ನೀಸ್. ಸೊ ವಜ್ರಾಸನದಿಂದ ಬ್ರೀತ್ ಔಟ್ ಮಾಡ್ತಾ ಮುಂದೆ ಬೆಂಡಾಗೋಣ. ಸೊ ಮೇಲೆ ಬನ್ನಿ, ರಿಲ್ಯಾಕ್ಸ್. ಎಸ್, ವಿಲ್ ಗೋ ಟು ಕ್ಯಾಮಲ್ ಪೋಸ್, ಉಷ್ಟ್ರಾಸನ. ಸೊ ಸಿಟ್ ಆನ್ ಯುವರ್ ಟೋಸ್. ನಿಮ್ಮ ಟೋಗಳು ನೆಲದ ಮೇಲೆ ಇಡಿ ಕ್ಲೀನಾಗಿ. ಸಿಟ್ ಆನ್ ಯುವರ್ ನೀಸ್. ನಿಮ್ಮ ನೀ ಮೇಲೆ ಕಂಪ್ಲೀಟ್ ವೆಯ್ಟ್ ಬಿಡಿ. ನಿಮ್ಮ ಕೈನ ಮೇಲೆ ಎತ್ತುತ್ತಾ ಒಂದು ರೈಟ್ ಹ್ಯಾಂಡ್ನ ರೈಟ್ ಹೀಲ್ ಮೇಲಿಡಿ, ಲೆಫ್ಟ್ ಹ್ಯಾಂಡ್ನ ಲೆಫ್ಟ್ ಹೀಲ್ ಮೇಲಿಡಿ. ನಿಮ್ಮ ಕಂಪ್ಲೀಟ್ ಬಾಡಿನ ಮುಂದೆ ಆರ್ಚ್ ಮಾಡ್ತಾ ಹಿಂದೆ ನೋಡಿ. ಉತ್ತಮವಾದ ಒಂದು ಫ್ಲೆಕ್ಸಿಬಿಲಿಟಿ ಆ್ಯಕ್ಟಿವಿಟಿ ಆಗಿದೆ. ಪರ್ಫೆಕ್ಟ್. ರಿಲ್ಯಾಕ್ಸ್. ಹಾಗೆ ಎದುರುಗಡೆ ಬನ್ನಿ, ರಿಲ್ಯಾಕ್ಸ್. ಹಾಗೆ ನಿಧಾನವಾಗಿ ನಿಮ್ಮ ಎಲ್ಬೋನ ನೆಲಕ್ಕೆ ಟಚ್ ಮಾಡ್ತಾ ಬನ್ನಿ. ಹಿಂದೆ ನಿಮ್ಮ ಪಾಮ್ ಏನಿದೆ, ನಿಮ್ಮ ಪಾಮು ನಿಮ್ಮ ಟೋ ಹತ್ರ ಇರಬೇಕು. ಓನ್ಲಿ ಸಿಂಗಲ್ ಹ್ಯಾಂಡ್. ರಿಲ್ಯಾಕ್ಸ್. ಓಕೆ, ಗೋ ಫಾರ್ ಅದರ್ ಹ್ಯಾಂಡ್. ಕಮ್ ಅಪ್. ಒಂದು 5 ರಿಂದ 8 ಸೆಕೆಂಡ್ಗಳ ಕಾಲ ಇದನ್ನು ಫ್ಲೆಕ್ಸಿಬಿಲಿಟಿನ ಮಾಡಿ, ತುಂಬ ಒಳ್ಳೆಯದು. ಹಾಗೆ ಒಂದು ವಾರದಲ್ಲಿ 3 ಸೆಷನ್ಗಳಲ್ಲಿ ಒಂದು 10 ನಿಮಿಷ ಫ್ಲೆಕ್ಸಿಬಿಲಿಟಿ ತುಂಬ ಅವಶ್ಯಕವಾಗಿರುತ್ತೆ. ನೀವು 2 ಹ್ಯಾಂಡನ್ನ ಹಿಂದೆ ಇಡಿ, ಹಿಂದೆ ನೋಡಿ. ಬ್ರೀತ್ ನಾರ್ಮಲ್. ಎಸ್, ರಿಲ್ಯಾಕ್ಸ್. ಈಗ ನಾವು ಕ್ಯಾಟ್ ಆ್ಯಂಡ್ ಕ್ಯಾಮಲ್ ಅಂತ ಮಾಡೋಣ. ನಿಮ್ಮ ಸ್ಪೈನಲ್ ಕಾರ್ಡ್ ಏನಿದೆ, ಸ್ಪೈನಲ್ ಕಾರ್ಡ್ಗೆ ಅತ್ಯುತ್ತಮವಾದ ಒಂದು ಎಕ್ಸಸೈಸ್ ಆಗಿದೆ. ಲಾಸ್ಟು. ಓಕೆ, ಈಗ ನಾನು ಒಂದು ಸರ್ವಾಂಗಾಸನಗೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಸ್ಲೋಲಿ ಲೇ ಆನ್ ಯುವರ್ ಬ್ಯಾಕ್. ಸ್ಲೋಲಿ ರೈಸ್ ಯುವರ್ ಲೆಗ್. ಮೊದಲನೇದಾಗಿ ನೀವು ಒಂದು ಬ್ಯಾಲೆನ್ಸ್ನ ಮಾಡಿ, ನಿಮ್ಮ ಬ್ಯಾಕ್ ಮಸಲ್ಸ್ ಏನಿದೆ ಅಥವಾ ಸ್ಪೈನಲ್ ಕಾರ್ಡು, ಇಲ್ಲಿ ಯಾವುದೇ ಥರದ ಒಂದು ಗ್ಯಾಪು ಕ್ರಿಯೇಟ್ ಆಗೋಲ್ಲ ಮತ್ತು ಬ್ಯಾಕ್ ಸ್ಟ್ರೆಂಥನಿಂಗಿಗೆ ತುಂಬ ಸಹಕಾರಿಯಾಗಿರುತ್ತೆ. ರಿಲ್ಯಾಕ್ಸ್. ಇದು ಕೂಡ ಒಂದು ಬ್ಯಾಕ್ ರಿಲ್ಯಾಕ್ಸ್ಗೆ ತುಂಬ ಅತ್ಯುತ್ತಮ ಮತ್ತು ಅತ್ಯುತ್ತಮ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಕೂಡ ಆಗಿರುತ್ತೆ. ಸೇಮ್ ಥಿಂಗ್, ನಿಧಾನವಾಗಿ ನಿಮ್ಮ 2 ನೀಗಳನ್ನು ಸೈಡ್ಗೆ ತಗೊಳ್ಳಿ.
Do the other side. Perfect. ನಿಧಾನವಾಗಿ ಲೆಗ್ನ ಸ್ಟ್ರೆಚ್ ಮಾಡಿ. ಎಸ್, ಬ್ರೀತ್ ನಾರ್ಮಲ್. ಓಕೆ, ಸೊ ಈಗ ನಿಧಾನವಾಗಿ ಹಿಪ್ನ ಮೇಲೆ ತಗೊಳ್ಳಿ. ಮೇಲೆ ತಗೊಂಡು ನಿಮ್ಮ ಕಂಪ್ಲೀಟ್ ಲೆಗ್ನ ಆದಷ್ಟು ಹಿಂದೆ ತೊಗೊಂಬನ್ನಿ. ಟೋನ ಆದಷ್ಟು ಮೇಲೆ ನೋಡಿ, ಮೇಲೆ ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್. ಈಗ ಹಲಾಸನಗೆ ಹೋಗೋಣ. ಸೊ ಹಲಾಸನಗೆ ನಮ್ಮ ಏನು ಸ್ಪೈನಲ್ ಕಾರ್ಡು, ಲೆಗ್ ಮಸಲ್ಸ್ ಏನಿದೆ, ಲೋವರ್ ಲಿಂಬ್ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನಿಮ್ಮ ಕುತ್ತಿಗೆ ಕಂಪ್ಲೀಟ್ ಬ್ಯಾಕ್ ಏನಿದೆ ರಿಲ್ಯಾಕ್ಸ್ ಆಗುತ್ತೆ. ಫಸ್ಟ್ ವಿಲ್ ಗೋ ಟು ಸರ್ವಾಂಗಾಸನ, ದೆನ್ ಹಲಾಸನ. ನಿಧಾನವಾಗಿ ಬೆಂಡ್ ಮಾಡಿ. ಸೊ ಇದು ಪ್ರೈಮರಿ ಮೂಮೆಂಟ್. ಫಸ್ಟ್ ನೀವು ಪ್ರೈಮರಿ ಮೂಮೆಂಟ್ನ ಸ್ವಲ್ಪ ಹೊತ್ತು ಮಾಡಿ, ನಿಧಾನವಾಗಿ ಲೆಗ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗಿ. ನಿಧಾನವಾಗಿ ಪ್ರೈಮರಿ ಮೂಮೆಂಟ್ಗೆ ಬನ್ನಿ. ಎಸ್, ಎಸ್, ರಿಲ್ಯಾಕ್ಸ್ ಆ್ಯಂಡ್ ಸ್ಲೋಲಿ ಕಮ್ ಡೌನ್. ಸ್ವಲ್ಪ ಹೊತ್ತು ಕಾಲ ರಿಲ್ಯಾಕ್ಸ್ ಮಾಡಿ. ಫ್ಲೆಕ್ಸಿಬಿಲಿಟಿ ಇಸ್ ವೆರಿ ಗುಡ್ ಆ್ಯಂಡ್ ವೆರಿ ಎಸೆನ್ಷಿಯಲ್ ಫಾರ್ ಆಲ್ ಆಫ್ ಅಸ್. ಆ್ಯಕ್ಟಿವಿಟಿ ಆದ ನಂತರ ನಮ್ಮ ಏನು ಆ್ಯಕ್ಟಿವಿಟಿಯಲ್ಲಿ ವೀಕ್ಲಿ 3 to 4 ಟೈಮ್ಸ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದು 10 ನಿಮಿಷಗಳ ಕಾಲ ಸ್ಪೆಂಡ್ ಮಾಡಿ. ನಿಮ್ಮ ದೇಹ ಮತ್ತು ಮೈಂಡ್ ಕಂಪ್ಲೀಟ್ ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಫೋಲ್ಡ್ ಯುವರ್ ಲೆಗ್. ವಿಲ್ ಗೋ ಟು ರೋಲ್ ಆನ್ ಯುವರ್ ಬ್ಯಾಕ್. ರೋಲ್ ಆನ್ ಯುವರ್ ಬ್ಯಾಕ್. ಮೇಲೆ ಬನ್ನಿ. ಎರಡು ಕೈಗಳಿಂದ ನಿಮ್ಮ ಲೆಗ್ಗನ್ನು ಹೋಲ್ಡ್ ಮಾಡಿ. ನಿಮ್ಮ ಬ್ಯಾಕ್ ಮಸಲ್ಸ್ಗೆ ಕಂಪ್ಲೀಟ್ ರಿಕವರಿ, ಮಸಾಜ್ ಮತ್ತು ಸ್ಟ್ರೆಂಥನಿಂಗು ಕೂಡ. ಯಾರಿಗೆ ತುಂಬ ಬ್ಯಾಕ್ ಪೇಯ್ನ್ ಇರುತ್ತೆ, ಸೊ ಅವ್ರು ಈ ಒಂದು ಆ್ಯಕ್ಟಿವಿಟಿನ ಡೈಲಿ ಮಾಡಿ. ಸ್ಲೋ ಆಗಿ. ಓಕೆ, ನಾವು ನಾನು ನನ್ನ ಲೆಗ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಮತ್ತು ಕೈನ ಸ್ಟ್ರೆಚ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ ಫುಟ್ ಮೇಲೆ ನನ್ನ ಪಾಮ್ ಇಲ್ಲಿ ರಿಲ್ಯಾಕ್ಸ್ ಮಾಡಿ. ಇದರಲ್ಲಿ ನೀವು ಕೂಡ ನಿಮ್ಮ ತಲೆಯನ್ನು ನಿಧಾನವಾಗಿ ಫೋರ್ಹೆಡ್ನ ಟಚ್ ಮಾಡ್ಬೋದು. ಓಕೆ, ಅದೇ ರೀತಿಯಾಗಿ ನಿಮ್ಮ ಟೋನ ನಿಮ್ಮ ಕಡೆಗೆ ತೊಗೊಂಡು ಆದಷ್ಟು ಪಾಮ್ನ ಇಡಿ. ಲೆಗ್ ಸ್ಟ್ರೈಟ್ ಇರಬೇಕು. ಪರ್ಫೆಕ್ಟ್. ಈಗ ನಾನು ಬಟರ್ಫ್ಲೈ ಮೂಮೆಂಟ್ಗೆ ಹೋಗ್ತಾ ಇದ್ದೇನೆ. ಎರಡು ಲೆಗ್ನ ಜಾಯಿನ್ ಮಾಡಿಬಿಟ್ಟು ಮೂಮೆಂಟ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಹೋಗಿ. ಹೆಣ್ಣು ಮಕ್ಕಳಿಗೆ ತುಂಬ ಉತ್ತಮವಾದೊಂದು ಆಸನ ಇದು. ಅದೇ ರೀತಿ ನಮ್ಮ ಹಿಂಜ್ ಜಾಯಿಂಟ್, ಹಿಪ್ ಜಾಯಿಂಟ್ ಏನಿದೆ ಅದಕ್ಕೆ ಅತ್ಯುತ್ತಮವಾದ ಒಂದು ಎಕ್ಸಸೈಸ್. ಎಸ್, ಒಂದು ಲೆಗ್ನ ಸ್ಟ್ರೈಟ್ ಮಾಡಿ, ಒಂದು ಲೆಗ್ನ ಫೋಲ್ಡ್ ಮಾಡಿ ಹಿಂದೆಗೆ. ಈ ರೀತಿಯಾಗಿ ನಿಮ್ಮ ಒಂದು ಡಿಗ್ರಿ ಏನಿದೆ 45 ಆ್ಯಂಗಲ್ ಇಟ್ಕೊಳ್ಳಿ. ಎರಡು ಅಣ್ಣ ನಿಮ್ಮ ಯಾವ್ದು ಫೋಲ್ಡ್ ಮಾಡಿರ್ತೀವಿ ಆ ಕಡೆ ಟ್ವಿಸ್ಟ್ ಮಾಡಿ
ಮತ್ತು ಮುಂದೆ ಬೆಂಡ್ ಆಗ್ತಾ ನಿಮ್ಮ ತಲೆಯನ್ನು ಫೋರ್ಹೆಡ್ಗೆ ಟಚ್ ಮಾಡ್ತಾ ಹೋಗಿ. ನಿಧಾನವಾಗಿ ಮಾಡಿ. ಓಕೆ, ಚೇಂಜ್ ದ ಲೆಗ್. ಎಸ್, ಈಗ ನಾನು ವಜ್ರಾಸನದಲ್ಲಿ ಕೂತ್ಕೊತೀನಿ. ಕೂತ್ಕೊಂಡು ಏನಿದೆ ನನ್ನ ಆ್ಯಂಕಲ್ನ ಔಟ್ಸೈಡ್ ತೊಗೋತೀನಿ. ಔಟ್ಸೈಡ್ ತೊಗೊಂಡು ಆದಷ್ಟು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಥೈ ಮಸಲ್ಸ್, ಆ್ಯಂಕಲ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಎಸ್, ನನ್ನ ನೆಕ್ಕನ್ನು ಸ್ಟ್ರೆಚ್ ಮಾಡ್ತಾ ಹೋಗ್ತೇನೆ. ಆಲ್ ಆಫ್ ಯು ಗೋ ಫಾರ್ ನೆಕ್ ಸ್ಟ್ರೆಚ್. ಡೌನ್ವರ್ಡ್, ಅಪ್ವರ್ಡ್. ನಿಮ್ಮ ಥಂಬ್ ಫಿಂಗರಿಂದ ನಿಧಾನವಾಗಿ ಮೇಲೆತ್ತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡ್ತಾ ಹೋಗಿ. ಸೈಡ್, ಅದು ಸೈಡ್. Shoulder, change, relax, up, relax, change, relax. ಈಗ ಇಂಟರ್ಲಾಕ್ ಯುವರ್ ಫಿಂಗರ್ಸ್. ಕೈಗಳನ್ನು ಬೆಂಡ್ ಮಾಡಿ ಮುಂದೆಗೆ, ಅದೇ ರೀತಿ ದೇಹವನ್ನು ಮುಂದೆ ತನ್ನಿ. ಓಕೆ, ಟ್ವಿಸ್ಟ್ ಯುವರ್ ಬಾಡಿ ಟು ದ ಸೈಡ್. ಎರಡೂ ಕೈಗಳನ್ನು, ಪಾಮ್ಗಳನ್ನು ಲೆಫ್ಟ್ ಮೇಲೆ ಇಡಿ. ಚೇಂಜ್, yes, relax. Shoulder up and down. Relax. Yes. ಸೊ ಈ ಒಂದು ಸೆಷನಲ್ಲಿ ನಾನು ನಿಮಗೆ ಅನಿಮಲ್ ಫ್ಲೋ ಮೂಮೆಂಟ್ ಮತ್ತು ಫ್ಲೆಕ್ಸಿಬಿಲಿಟಿಯನ್ನು ಹೇಳ್ಕೊಟ್ಟಿದ್ದೇನೆ. ಇದರಲ್ಲಿ ನೀವು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ, ಅಂದರೆ ನಾನು ಇವತ್ತು ಫ್ಲೆಕ್ಸಿಬಿಲಿಟಿ, ವಾರ್ಮಪ್ ಮತ್ತು ಸ್ಟ್ರೆಚಿಂಗ್ ಮಾಡ್ತೇನೆ ಅಂಥೇಳಿ, ಸೊ ಆ 3 ಕಾಂಬಿನೇಷನ್ ಮಾಡ್ಬೋದಾಗಿರುತ್ತೆ. ಜೊತೆಯಲ್ಲಿ ನಿಮಗೆ ಟೈಮು ಅನುಕೂಲ ಇಟ್ಕೊಂಡು ಮತ್ತು ಕಂಪ್ಲೀಟ್ ಒಂದು ಆ್ಯಕ್ಟಿವಿಟಿನ ಮಾಡ್ತೀನಿ ಅಂತಂದರೆ ಸ್ಟ್ರೆಂತು ಕೂಡ ಹಾಕಿ, ಜೊತೆಯಲ್ಲಿ ಅನಿಮಲ್ ಫ್ಲೋ ಮೋಡ್ ಕೂಡ ಹಾಕ್ಕೊಂಡು ಫ್ಲೆಕ್ಸಿಬಿಲಿಟಿ ಕೂಡ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ ಒಂದು ಆ್ಯಕ್ಟಿವಿಟಿಯಲ್ಲಿ, ದಿನಚರಿಯಲ್ಲಿ ಆ್ಯಕ್ಟಿವಿಟಿನ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೇನು ಅವಶ್ಯಕತೆ ಇದೆ, ಸ್ಟ್ರೆಂತ್ ಅವಶ್ಯಕತೆ ಇದ್ದರೆ ಸ್ಟ್ರೆಂತ್ ಆ್ಯಕ್ಟಿವಿಟಿನ ಜಾಸ್ತಿ ಮಾಡ್ತಾ ಬನ್ನಿ. ಫ್ಲೆಕ್ಸಿಬಿಲಿಟಿ ಅವಶ್ಯಕತೆ ಅಂತ ಅನಿಸಿದ್ರೆ ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡ್ಕೊತ ಬನ್ನಿ. ಜೊತೆಯಲ್ಲಿ ಅನಿಮಲ್ ಫ್ಲೋ ಮೂಮೆಂಟ್ ಅನ್ನೋಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ನಿಮಗೆ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ನಾನು ದಿಲೀಪ್. ಸೊ ಮೊದಲನೇದಾಗಿ ನಾನು DC-ಗೆ ತುಂಬ ಧನ್ಯವಾದ ಮತ್ತು ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಆ್ಯಕ್ಟಿವಿಟಿಯನ್ನು 100 ದಿನದ ಒಂದು ಫಿಟ್ನೆಸ್ ಪ್ರೋಗ್ರಾಮಲ್ಲಿ ಪಾಲ್ಗೊಳ್ತಿರೋದಕ್ಕೆ. ಹಾಗೂ ನಾನು ಈ ಒಂದು ಸಮಯದಲ್ಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಆಲ್ ಆಫ್ ಯು. ದೇಹವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೈನ್ ಔಟ್. ಥ್ಯಾಂಕ್ ಯು.